ಒಬ್ಬ ವ್ಯಕ್ತಿ ಎರಡು ಕುದುರೆಗಳ ಕುತ್ತಿಗೆ ಮೇಲೆ ಒಂದು ಭಾರವಾದ ಮರ ಇಟ್ಟು ಎರಡು ಕುದುರೆಗಳನ್ನ ಒಂದೇ ಮರಕ್ಕೆ ಕಟ್ಟಿರ್ತಾರೆ. ಒಂದ್ ಸೈಡ್ ಅಲ್ಲಿ ಹುಲ್ಲಿರುತ್ತೆ, ಇನ್ನೊಂದ್ ಸೈಡ್ ಅಲ್ಲಿ ನೀರಿರುತ್ತೆ. ಆ ವ್ಯಕ್ತಿ ಆ ಎರಡು ಕುದುರೆಗಳಿಗೂ ಕೆಲಸ ಮಾಡುವಂತ ಹೇಳಲ್ಲ, ಹೊಡೆಯೋದು ಇಲ್ಲ. ಆದ್ರೆ ಸ್ವಲ್ಪ ಹೊತ್ತಿನ ನಂತರ ಆ ಎರಡು ಕುದುರೆಗಳು ಸುಸ್ತಾಗಿ ಕೆಳಗಡೆ ಬಿದ್ದೋಗ್ತವೆ. ಯಾಕಂದ್ರೆ ಒಂದು ಕುದುರೆಗೆ ಹಸುವಾಗಿದೆ, ಅದು ಹುಲ್ಲಿನ ಕಡೆ ಎಡಿತಾ ಇದೆ. ಇನ್ನೊಂದು ಕುದುರೆಗೆ ಬಾಯಾರಿಕೆ ಆಗಿದೆ, ಅದು ನೀರಿನ ಕಡೆ ಎಡಿತಾ ಇರುತ್ತೆ. ಆದ್ರೆ ಅವೆರಡು ಕುದುರೆಗಳು ತಮ್ಮ ವಿರುದ್ಧ ದಿಕ್ಕಲ್ಲೇ ಹೋಗ್ತಾ ಇರುತ್ತೆ ಹೊರತಾಗಿ ಹಿಂದೆ ಕಡೆ ಹೋಗ್ತಾ ಇರಲ್ಲ. ಅವಾಗ ಎರಡು ಕುದುರೆ ಕೋಪ ಮಾಡ್ಕೊಂಡು ವಿರುದ್ಧ ದಿಕ್ಕಲ್ಲಿನೇ ಫೋರ್ಸ್ ಆಗಿ ಹೋಗಿ ಸ್ಟಾರ್ಟ್ ಮಾಡ್ತವೆ. ಹಗ್ಗ ಬಿಗಿದು ಕೊನೆಗೆ ಸುಸ್ತಾಗಿ ಕೆಳಗಡೆ ಬಿದ್ದೋಗ್ತವೆ. ಸೈಕಾಲಜಿಯಲ್ಲಿ ಇದನ್ನ ಈಗೋ ಕಾನ್ಫ್ಲಿಕ್ಟ್ ಅಂತ ಕರೀತಾರೆ. ನೀ ಎಳೆದ ಕಡೆಗೆಲ್ಲ ನನ್ ಬರಲ್ಲ ಅನ್ನೋ ಹಠ ಇವರನ್ನು ಮುಂದೆ ಹೋಗಿ ಬಿಡೋದಿಲ್ಲ. ಈ ಈಗೋ ಕುದುರೆಗಳಿಗೆ ಮಾತ್ರನ, ನಮ್ಮಲ್ಲೂ ಎಷ್ಟೋ ಜನಕ್ಕೆ ಇದೆ. ಒಂದೇ ಮನೇಲಿ ಇರ್ತೀವಿ, ಆದ್ರೆ ಒಟ್ಟಿಗೆ ಬದುಕಕ್ ಆಗಲ್ಲ. ಯಾಕೆ ಅಂತ ಕೇಳಿದ್ರೆ ನಮ್ಮೆಲ್ಲರ ಹತ್ರ ಒಂದೊಂದು ಆನ್ಸರ್ ಇರುತ್ತೆ. ಸಮಸ್ಯೆಗಳು ಬಂದಾಗ ಸರಿ ಮಾಡೋದು ಬಿಟ್ಟು ಒಂದೇ ಸರಿ ಅನ್ಕೊಂಡು ವಾದ ಮಾಡ್ಕೊಂಡು ಇರ್ತೀವಿ. ರಸ್ತೆಯಲ್ಲಿ ನಮ್ಮನ್ನ ಯಾರಾದ್ರೂ ಅಪ್ಪಿತಪ್ಪಿ ಗುದ್ಬಿಟ್ರೆ ಪರವಾಗಿಲ್ಲ ಅಂತ ಹೇಳೋರು ನಾವು, ಮನೆಯಲ್ಲಿ ನಮ್ಗೆ ಗೊತ್ತಿರೋರ್ ಜೊತೆ ನಮ್ಗೆ ಸಮಸ್ಯೆ ಆದಾಗ ಮನೆನೇ ಎರಡು ಭಾಗ ಆಗ್ಬಿಡುತ್ತೆ. ಒಟ್ಟಿಗೆ ಮುಂದೆ ಹೋಗ್ಬೇಕಂದ್ರೆ ಒಂದ್ ಹೆಜ್ಜೆನ ಹಿಂದೆ ಇಡೋದ್ರಲ್ಲಿ ತಪ್ಪೇ ಇರಲ್ಲ. ಸೊ ಪ್ಲೀಸ್ ನಿಮ್ಮ ಈಗೋನ ಸೈಡ್ಗಿಟ್ಟು ಮನ್ಸಿಗೆ ಇಷ್ಟ ಆದವ್ರನ್ನ ಮನ್ಸಾರೆ ಇಷ್ಟಪಡಕ್ಕೆ ಟ್ರೈ ಮಾಡಿ.